ಟಡಾನ್ ಮಾವಿನಕಾಯಿ. ಅದಕ್ಕೆ ನೀವನ ನಿಜ ಹೇಳಿ. ನಿಜವಾಗ್ಲೂ ಅಶೋಕ್ ಅವರೇ, ನಾನು ಪ್ರೆಗ್ನೆಂಟ್ ಅಲ್ಲ. ಗೊತ್ತಾಯ್ತಾ? ನಡಿ ಆಚೆಗೆ, ಅವರಿಬ್ರು ಏನ ಮಾಡ್ಕೊಳ್ಳಿ, ನಡೀಲ್ಲ. ಸರ್ದವ ಅಣ್ಣ, ಅದಕ್ಕೆ ಒಂದು ಮಗು ಆಗಲಿ. ನೀನು ನಡಿ, ನೀನು ನಡಿ, ನೀನು ನಡಿಲ್ಲ. ಅಲ್ಲ ನಮ್ಮವ್ರೆ, ಒಂದು ಮಾವಿನಕಾಯಿ ತಂದು ಕೊಟ್ರೆ ಅದಕ್ಕೂ ಏನೇನೋ ಅನ್ಕೋತಾನೆ ದಡ್ಡ. ರಾಮು ಅವರೇ, ರೆಡಿನಾ? ಏನಕ್ಕೆ? ಅಶೋಕ್ ಅವ್ರು ಹೇಳಿದ್ದಕ್ಕೆ. ನಮ್ಮರೆ ಸುಮ್ಕೇರಿ ನೀವು. ಮರಿ ರಾಮ, ಮರಿ ಜಾನಕಿ ಬೇಡವಾ? ಹಾಂ, ಈಗಲೇ ಒಂಥರ ಆಯ್ತದೆ. ಆಮ್ಯಾಕೆ ಅಷ್ಟೇ ನನ್ನ ಕತೆ. ಆಂಜನೇಯ ಆಂಜನೇಯ ಅವನಿಗೂ ಆಗಿದೆ. ಹಾಂ, ಹೌದಲ್ವಾ? ಅಯ್ಯಯ್ಯೋ, ಏನಪ್ಪ ಮಾಡೋದು ಇವಾಗ? ಇನ್ನೂ ಮನ್ಸು ಮಾಡದೆ. ಶಿವ ಅವನಿಗೂ ಆಗಿದೆ. ರಾಮ ಅವನಿಗೂ ಆಗಿದೆ ರಾಮು ಅವರೇ. ಹೋಗಿ ನಮ್ಮರೆ, ಎಲ್ರಿಗೂ ಆಗೋಗ್ಬಿಟ್ಟೈತೆ. ಅಯ್ಯೋ, ಯಾಕೆ ಧೈರ್ಯ ಸಾಲ್ತಿಲ್ವಾ? ಹಾಂ, ಧೈರ್ಯ ಐತೆ. ಇದಕ್ಕೆ ರಾಮು ಅವರೇ, ಸುಮ್ಮನೆ ಮಾವಿನಕಾಯಿ ತಂದ್ಕೊಡ್ಬಾರ್ದು. ಮುಂದಿನ ಸಲ ಮಾವಿನಕಾಯಿ ತಂದ್ಕೊಡ್ಬೇಕಾದ್ರೆ ಧೈರ್ಯ ಮಾಡಿ. ಫೋನ್ ರಿಸೀವ್ ಮಾಡಿ ಸವಿತಾ. ಇವಳು ನಿಜವಾಗ್ಲೂ ಆ ಮುದುಕಿನ ಹುಡುಕ್ತಿದ್ದಾಳ ಅಥವಾ ಬೇಕು ಅಂತಾನೆ ನನ್ನ ಕಾಲ್ನ ಅವಾಯ್ಡ್ ಮಾಡ್ತಿದ್ದಾಳ? ಈ ವಿಷಯನ ಅಪ್ಪನಿಂದ ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ. ಏನಾದರೂ ಮಾಡಲೇಬೇಕು. ಆದರೆ ಏನು ಮಾಡಲಿ? ಈ ಸವಿತಾ ನಂಬ್ಕೊಂಡ್ರೆ ಪ್ರಯೋಜನ ಇಲ್ಲ. ಎಸ್, ಈ ಕೆಲಸಕ್ಕೆ ಇವನೇ ಸರಿ. ಇನ್ನು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ. ಶಿವಪ್ಪ, ಕೆಲಸ ಬಂದಿದೆ, ಬೇಗ ಬಾ. ಜಾನಕಿ, ರಾಮ ಏನು ಮಾಡ್ತಿದ್ದಾನಮ್ಮ? ರೂಮಲ್ಲಿದ್ದಾರೆ ಶಾರದಕ್ಕ. ಕಿತ್ತಟ್ಟಿ ಎಲ್ಲಿ ಹೋದ್ಲು? ಸವಿತಾ, ಯಾರನ್ನು ಕರೀತಿದ್ದೀರಾ ನಂದಿತಾ ಅವರೇ? ಸವಿತಾ, ಇನ್ಯಾರಣ್ಣ? ಚಂದ್ರಿನ? ಚಂದ್ರಿ, ಲೇ ಚಂದ್ರಿ, ಎಲ್ಲಿದೆಯೇ? ಇಲ್ಲ, ನೀವು ಸವಿತಾ ಅಂತ ಕರೆದಂಗಾಯ್ತು. ಇಲ್ಲ ಜಾನಕಿ, ನಾನು ದೂರ ಇದ್ದೆ ಅಲ್ವಾ, ನಿನಗೆ ಹಾಕಿ ಕೇಳಿಸಿರ್ಬೇಕು ಅಷ್ಟೇ. ಇಲ್ಲ ಶಾರದಕ್ಕ, ನಿಮಗೂ ಹಾಗೆ ಕೇಳಿಸ್ತು ಅಲ್ವಾ? ಅವ್ರಿಗೆ ಮೊದಲೇ ವಯಸ್ಸಾಗಿದೆ,
ಹೋಗಿ ಹೋಗಿ ನೀನು ಅವ್ರನ್ನ ಕೇಳ್ತಿಯಲ್ಲ ಜಾನಕಿ. ಅಕ್ಕ ಲೇ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಸಾಯಕ್ಕೆ ಹೋಗಿದ್ಯಾ ಇಡಿಯಟ್? ಅದು ರಾಜನ ಅಂಗಡಿಯಾಗೆ ಬರ್ಪಿ ತರಕ್ಕೆ ಹೋಗಿದ್ದೆ ಅಕ್ಕ. ಸರಿ ಕೇಳಿಸ್ಕೊ, ಶಿವಪ್ಪ ಬರ್ತಾನೆ, ಅವನಿಗೆ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಇರೋದಕ್ಕೆ ಹೇಳು. ಅವನು ಬಂದಾಗ ನನಗೆ ತಿಳಿಸು, ನಾನು ಮಾತಾಡ್ತೀನಿ. ಬಾಯ್ ಬಿಟ್ಟು ಮಾತಾಡಿ. ಸರಿ ಅಕ್ಕ. ಅಲ್ಲ ಅಕ್ಕ, ಅದು ಸವಿತಾ ಸವಿತಾ ಅಂತಿದ್ರಲ್ಲ, ಯಾರಕ್ಕ ಅದು? ಬರ್ಫಿ ತಂದೇನೆ. ಹ್ಞೂ ಅಕ್ಕ. ಬಾಯಿಗೆ ಹಾಕೊಂಡು ಚಪ್ಪಿಸ್ಕೊಂಡು ತಿನ್ನು, ಹೋಗು. ಸಮಸ್ಯೆ ಅಣ್ಣನ ಕರೀಲ. ಅಣ್ಣ ಅಣ್ಣ ಲೇ ಯಾಕೆ ಹಿಂಗೆ ಕೂಗ್ತಿದ್ಯಾ? ಯಾಕಣ್ಣ ಏನಾಯ್ತು? ಇರಪ್ಪ ಬಂದೆ. ಏ ನೀವೇನಲ್ಲ, ನಾನು ಯಾವನ ಭಿಕ್ಷುಕ ಬಂದವನೇ ಅಂತ ಅನ್ಕೊಂಡೆ. ಅಣ್ಣ 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 ನೋಡ್ಲಾ ನೋಡ್ಲಾ ಬಡ್ಡತ್ತದೆ ಎಲ್ಲ ನಿನ್ನಿಂದಲೇ. ಓಲೆ ಬಿಡೋಣ, ಕೊಡವು, ನಾನು ತಿನ್ಕೊಂತೀನಿ. ಲೇ ಇದ್ಯಾಕ್ರಲ್ಲ, ನಿಮಗೆ ತೋಟದಲ್ಲಿ ಕ್ಯಾಮೆ ಇಲ್ವೇ? ಅಣ್ಣ ತಕ್ಕ ಬರುವಾಗ ಸಿಗೋಣ ನಿಂಗೆ ಅಂತ ಮಾವನ್ಕಾಯಿ ಕೊಟ್ಟು ಕಳ್ಸವನೆ. ತಕ್ಕ ಅರೆ ಸರ್ದವ ನೋಡ್ದ, ನಮ್ಮ ರಾಮಣ್ಣ ಬರೀ ಮಾವಿನಕಾಯಲ್ಲೇ ಸಂಸಾರ ನಡ್ಸಂಗವನೇ. ಲೇ ನಿನ್ನೆ ಯಾವಲ್ಲ ತರು ಕೇಳಿದ್ದು? ನಂಗೇನು ಬೇಡ, ತಗೋಬೋಗು. ಅಣ್ಣ ನಿಂಗಲ್ಲ ಇದು, ಅದಕ್ಕೆ ತಕೊಳ್ಳಿ. ಇಲ್ಲ ಇರಲ್ಲ, ಕೊಡಲಿ, ನಾನೇ ಕೊಡ್ತೀನಿ, ಕೊಡ್ಲಾ? ಸರಿ ಕೊಡು ನೋಡಮ್ಮ. ಕೊಡೋಣ. ಕೊಡಿ ರಾಮೋರೆ. ಅಣ್ಣ ಬಸರಾ ದೊಡ್ಡ ತಿಂದ್ರೆ ಒಳ್ಳೇದಂತ ಕೊಡೋಣ. ಅಯ್ಯೋ ನೀನ್ ಲೇ ತೊಟ್ಟು ಬಿಡ್ತೀನಿ ನೋಡು, ನಾನು ಆಮೇಲೆ ಕೊಡ್ತೀನಿ, ನೀವು ಹೋಗ್ರಲ್ಲ. ಹ್ಞೂ ಒಯ್ತೀವಿ, ಮೊದಲು ತೆಂಗಿನಕಾಯಿ ತುಂಬಕ್ಕೆ ಗೋಣಿ ಚೀಲ ಎಲ್ಲದೆ ಅಂತ ಹೇಳು. ಚೀಲನ ಕೊಟ್ಕೆತ್ತವ ಹಾಕವ್ನಿ. ಹೇ ಅನು,
ಲೇ ಮಂಜ, ಹೋಗ್ ಗೋಣಿ ಚೀಲ ತಕ ಹೋಗ್ಲಾ? ಅಣ್ಣ ಆ ಗೋಣಿ ಚೀಲ ಎಲ್ಲೋಯ್ತು ನಂಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತು, ನಾನು ಅವನು ಹೋಗಿ ತೊಗೊಂಡು ಬರ್ತೀವಿ, ನೀವು ಮಾತಾಡ್ತಾ ಇರಿ. ಬಾನು ನನಗೂ ಗೊತ್ತು, ನಾನೇ ಹೋಗ್ಬರ್ತೀನಿ. ಅದ್ಯಾಕ್ಲ ಕಷ್ಟ ಬಿಡ್ತೀಯ, ಬಡ್ಡಿ ಸತ್ತರ್ ಬಿಡೋರು. ಅಕ್ಕ ಬಿರ್ನೆ ಬನ್ನಿ ಅಕ್ಕ, ಬನ್ನಿ ಬಿರ್ನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಮನೆ ಮುಂದ್ಗಡೆ ಎಲ್ಲರೂ ನಿಂತ್ಕೊಂಡು ಮಾತಾಡ್ತವ್ರೆ, ಅದಕ್ಕೆ ಶಿವಪ್ಪನ ಕೊಟ್ಕೆನಲ್ಲಿರೋಕೆ ಹೇಳಿವ್ನಿ. ಇಷ್ಟಾದ್ರೂ ತಲೆ ಇದೆಯಲ್ಲ, ಬಾ. ಶಿವಪ್ಪ, ಅಮ್ಮರೇ ನಮಸ್ಕಾರ. ಅಕ್ಕ, ಶಿವಪ್ಪ ಹೊಸಿ ಸಣ್ಣ ಆದಂಗೆ ಕಾಣ್ತಿಲ್ವಾ? ಹೋಗೆ ಇಲ್ಲಿಂದ. ಸಾರಿ ಅಕ್ಕ, ನಾನೇನು ಮಾತಾಡೋಕ್ಕಿಲ್ಲ. ಹೋಗು ಅಂದೆ. ಇಲ್ಲಿಗೆ ಯಾರು ಬರ್ದಿರೋ ಹಾಗೆ ನೋಡ್ಕೊ, ಹೋಗು. ಸರಿ ಅಕ್ಕ. ನೋಡು ಶಿವಪ್ಪ, ಇಲ್ಲಿವರೆಗೂ ನಾನು ನಿನಗೆ ಕೊಟ್ಟಿರೋ ಕೆಲಸಗಳಲ್ಲಿ ಈಗ ನಾನು ನಿನಗೆ ಕೊಡ್ತಿರೋದು ತುಂಬ ಮುಖ್ಯವಾಗಿರೋ ಕೆಲಸ. ಹೇಳಿ ಅಮ್ಮವ್ರೆ, ಮಾಡ್ತೀನಿ. ನಿನಗೆ ಸವಿತಾ ನೋಡ್ಕೊಳ್ತಿರೋ ಮುದುಕಿ ಗೊತ್ತಲ್ವಾ? ಹಾಂ ಅಮ್ಮವ್ರೆ, ಕಾಡಳ್ಳಿ ಹತ್ರ. ಆ ಮುದುಕಿನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ. ಯಾರಮ್ಮವ್ರೆ? ಪೆದ್ದನ್ ಥರ ಕೇಳಬೇಡ ಶಿವಪ್ಪ, ನಿನ್ನನ್ನು ಕರೆಸಿದ್ದು ಅದಕ್ಕೆ. ಆ ಮುದುಕಿನ ಯಾರು ಕಿಡ್ನ್ಯಾಪ್ ಮಾಡಿರೋದು ಅನ್ನೋದಕ್ಕಿಂತ ನನಗೆ ಆ ಮುದುಕಿ ವಾಪಸ್ ಸಿಗಬೇಕು. ಅರ್ಥ ಆಯ್ತಾ? ಸರಿ ಅಮ್ಮವ್ರೆ. ಬೇರೆ ಯಾರು ಆಗಿದ್ರೆ ಈ ವಿಚಾರ ಹೇಳಿದರೆ ಕೋಪ ಮಾಡ್ಕೊಂಡಿರೋರು, ಆದರೆ ರಾಮು ಅವರು ಖುಷಿಪಟ್ಟರು. ಹೌದು, ಮತ್ತೆ ನಮ್ಮ ರಾಮಣ್ಣ ಎಲ್ಲರೂ ಹಂಗಲ್ವಲ್ಲ. ಇಷ್ಟ ಆದರೂ ಇನ್ನೂ ನಾಚಿಕೆ ಹೋಗಿಲ್ಲ ಅವ್ರಿಗೆ. ಹಾಗಾದರೆ ನೀನು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಅಂತ ಆಯಿತು. ಏನೋ? ಹೌದು ಜಾನು, ಇಷ್ಟಕ್ಕೆಲ್ಲ ನಾಚಿಕೆ ಹೋಗುತ್ತಾ? ಹೌದು, ನೀನು ರಾಮಣ್ಣನ ದಿನಕ್ಕೆ ಎಷ್ಟು ಸಲ ತಪ್ಕೋತೀಯಾ? ಏಯ್, ಏನೇ ನೀನು? ಅಯ್ಯೋ, ಇಲ್ಲಿ ನೋಡಪ್ಪ, ಕಣ್ಣಿಗೆ ಕಟ್ಕೊಂಡು ಕಾಮನ್ ಬಿಲ್ ನೋಡೋ ಕತೆ ಆಯಿತು. ಅಲ್ಲ ಜಾನು, ನೀನೇ ಹಿಂಗೆ ನಾಚ್ಕೊಂಡ್ರೆ ಹೆಂಗೆ? ಅಂದರೆ ನಿನ್ನ ಪ್ರಕಾರ ನಾನು ಯಾವಾಗಲೂ ಅವ್ರನ್ನ ಓಡೋಗಿ ತಪ್ಕೋತಿರ್ಬೇಕಾ? ಮೊದಲು ನಾನು ನಿನಗೆ ಪಾಠ ಮಾಡ್ಬೇಕು ನೋಡು. ಜಾನು, ಬರೀ ಮಾತಲ್ಲಿ ನಾಚಿಕೆ ಹೋಗ್ಸೋಕ್ಕಾಗಲ್ಲ. ನೀನು ಒಂಚೂರಾದರೂ ಆ ಥರ ಅರ್ಥ ಆಯ್ತಾ? ಆ ಥರ ಟ್ರೈ ಮಾಡಬೇಕು. ಅಂದರೆ ಆ ಥರನಾ? ಆಮೇಲೆ ನೋಡು, ನಾಚಿಕೆ ಅಂದರೆ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ರಾಮಣ್ಣ ಕೇಳ್ತಾರೆ. ಸರಿ ಬಾ.
ಹೇಳಿದ ಅರ್ಥ ಆಯ್ತಲ್ವ ಶಿವಪ್ಪ? ಜಮೀನು ತೊಗೊಂಡಿರೋರ ಹತ್ರ ನೀನು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ಅವ್ರು ಯಾವಾಗ ದುಡ್ಡು ಕೊಡ್ತಾರೋ ನೀನಾಗಲೇ ವಸೂಲಿ ಮಾಡು. ಸರಿ ಅಮ್ಮವ್ರೆ. ಜಾನಕಿ ಕೆಲಸ ಬೇಕು ಅಂತ ಬೇಡ್ಕೊಂಡ, ಅದಕ್ಕೆ ಕೊಡ್ತಿದ್ದೀನಿ. ಓಹ್ ಹೌದಾ, ಒಳ್ಳೇದಾಯ್ತು ನಂದಿದವ್ರೆ. ಹೇಳಿದ ಅರ್ಥ ಆಯ್ತಲ್ಲ? ಹೋಗಿ ಯಾರಿಗೂ ತೊಂದರೆ ಆಗ್ತಿರೋ ಹಾಗೆ ಕೆಲಸ ಮಾಡು. ಹೊರಡು. ಸರಿ ಅಮ್ಮವ್ರೆ. ಪೆದ್ದಿ, ಯಾರು ಬರ್ದಾರ ಹೋಗಿ ನೋಡ್ಕೊಂತ ಹೇಳ್ದೆ ಅಲ್ವೇನೆ? ನೋಡ್ಕೊತಿದ್ದೀನಲ್ಲಕ್ಕ. ಯಾರು ಬಂದ್ರು? ಆ ಟೀಚರ್ ಬಂದಿದ್ಲು. ಅಯ್ಯೋ ಸತ್ಯ, ಅವಳಿಗೇನು ಗೊತ್ತಾಗ್ಲಿಲ್ಲ. ಜಸ್ಟ್ ಮಿಸ್ ಕಣೆ. ಪೆದ್ದಿನ ತಂದು ಬಾ. ಈ ಕೆಲಸಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನೀನು ತಲೆ ಕೆಡಿಸ್ಕೋಬೇಡ. ದೊಡ್ಡ ಮನೆ ಆಸ್ತಿ ನಾಡ ಇಟ್ಟಾದರೂ ನಿನಗೆ ದುಡ್ಡು ಕೊಡ್ತೀನಿ. ಆದರೆ ಆ ಮುತ್ತಿಗೆನ ಹುಡ್ಕೊಡೋ ಜವಾಬ್ದಾರಿ ನಿಂದು. ಸರಿ ಅಮ್ಮವ್ರೆ. ಈ ಕೆಲಸಕ್ಕೆ ಎಷ್ಟು ಜನ ಹುಡುಗನ ಬೇಕಾದರೂ ಕರೆಸ್ಕೊ. ಆದರೆ ಆ ಮುತ್ತಿಗೆ ಆದಷ್ಟು ಬೇಗ ನನಗೆ ಸಿಗಬೇಕು. ಅರ್ಥ ಆಯ್ತಾ? ಜೊತೆಗೆ ನಾನು ನಿನಗೆ ಯಾವಾಗಲೂ ಹೇಳೋ ಹಾಗೆ ನನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು. ದೊಡ್ಡ ಮನೇಲಿರೋರಿಗೆ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು. ತಿಳಿತಾ? ಸರಿ ಅಮ್ಮವ್ರೆ, ಆದಷ್ಟು ಬೇಗ ಆ ಮುದುಕಿನ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಮತ್ತೆ ಮತ್ತೆ ಏನಾದರೂ ಒಂದು ತಪ್ಪು ಮಾಡ್ತಾನೆ ಇದ್ದೀರಾ ನಂದಿದವ್ರೆ. ಅದು ಯಾವ ಮುಟ್ಕಿನ ಹುಡುಕ್ತಾ ಇದ್ದೀರಾ ಅಂತ ಕಂಡು ಹಿಡಿತೀನಿ. ಜಾನಕಿ, ಏನಾಯ್ತು? ಏನಲ್ಲ, ಬಾ ಗುಣೇಶ್ವರ ತೊಗೊಂಡು ಹೋಗೋಣ. ಹೊಟ್ಟೆ ತುಂಬ ಉಂಡಾ? ಅಲ್ಲಣ್ಣ, ಮಾವಿನಕಾಯಿ ಕೊಡೋಕ್ಕೆ ಹಿಂಗೆ ನಾಚ್ಕತಿದ್ಯಲ್ಲ, ಮಿಕ್ಕಿದಕ್ಕೆಲ್ಲ ಹೆಂಗೆ? ಅಶೋಕಣ್ಣ, ನೀನಾನು ಹೇಳ್ಬಾರ್ದಾ? ಅಶೋಕಣ್ಣ, ನೀನು ಮಾವಿನಕಾಯಿ ಕೊಡ್ಸಾಯ್ತಾ? ಅನು, ಶಿವಪ್ಪನ ಬಗ್ಗೆ ಏನು ಮಾತಾಡಬೇಡ. ಮಂಜು ಅವರೇ ತಗೊಳ್ಳಿ. ಮಂಜ, ಕಾಯೆಲ್ಲ ಚಿಲುಕ್ ತುಂಬಿರೋ, ನಾನು ಬಂದಮೇಲೆ ಗಾಡಿಗೆ ಹಾಕುಮ್ಮ. ಲೇ ಮಂಜ, ಕೇಳಿಸ್ತೇನಲ್ಲ? ಏನು? ನಾನು ಕೇಳಿಸ್ಕೊಂಡೇನು? ಮಂಜ, ಬತ್ತಾ ಬತ್ತಾ ಅವನು ಚುರುಕಾಯ್ತವನೆ, ನೀನು ಅವನಂಗೆ ಆಯ್ತಾ ಇದೀಯಾ? ರಾಮಣ್ಣ, ಮಾವಿನಕಾಯಿ ನನಗಿಲ್ವಾ? ಏ, ಅದು ಅದಕ್ಕೆ ನಿಮಗೆ ನಾನು ಕೊಡ್ತೀನಿ ಸುಮ್ಮನೆ. ರಾಮಣ್ಣ ಮಾವಿನಕಾಯಿ ಕೊಡ್ತಿದ್ದಾರೆ, ನೀನು ಅವ್ರಿಗೆ ನುಗ್ಗೆಕಾಯಿ ಮಾಡೋಕ್ಕದಲ್ವಾ?